ವಿಭೀಷಣ, ಪರ್ವತ ಸದೃಶ ಆಕಾರವುಳ್ಳ ಇನ್ನೊಬ್ಬ ಕುಂಭಕರ್ಣನಂತೆ ಕಾಣುತ್ತಿರುವ ಇವನಾರು? ಭೂತಗಣಗಳಿಂದ ಕೂಡಿದ ಪರಮೇಶ್ವರನಂತೆ ನಮ್ಮ ವಾನರ ಸೈನಿಕರನ್ನು ಮರ್ದಿಸುತ್ತಿರುವ ಈ ವೀರನಾರು ವಿಭೀಷಣ? ಪ್ರಭು ರಾಮಚಂದ್ರ, ರಾವಣನ ಸೈನ್ಯದಲ್ಲಿರುವ ಹಲವಾರು ಪರಾಕ್ರಮಶಾಲಿಗಳಲ್ಲಿ ಇವನು ಒಬ್ಬ. ಇವನನ್ನು ನೋಡುತ್ತಲೇ, ಇವನ ಅಬ್ಬರವನ್ನು ಕಾಣುತ್ತಲೇ ನಮ್ಮ ವಾನರ ಸೈನಿಕರು ಭಯಭೀತಿಯಿಂದ ಓಡುತ್ತಿದ್ದಾರೆ. ಇವನು ಗಾತ್ರದಲ್ಲಿ ಮಾತ್ರವಲ್ಲ, ಶಕ್ತಿಯಲ್ಲೂ ಮಹಾಬಲವಂತನಂತೆ ಕಾಣುತ್ತಿದ್ದಾನೆ. ಸೀತೆ, ನಿನ್ನನ್ನು ನೋಡಲು ಇಂದ್ರಜಿತುವಿನ ಪತ್ನಿ ಸುಲೋಚನ ಬಂದಿದ್ದಳಂತೆ. ಅವಳು ನಿನ್ನೊಡನೆ ಏನು ಮಾತನಾಡಿದಳು ಸೀತೆ? ನನಗೆ ಕುತೂಹಲವಾಗಿದೆ, ಹೇಳು. ಇಲ್ಲವಲ್ಲ, ನನ್ನ ಬಳಿ ಯಾರೂ ಬರಲಿಲ್ಲ, ಯಾವ ಮಾತನ್ನೂ ಆಡಲಿಲ್ಲ. ಹೌದೇ? ಆದರೆ ನನ್ನ ಸಖಿ ಏಕೆ ಹಾಗೆ ಹೇಳಿದಳು? ದೇವಿಯ ಮಂದಿರಕ್ಕೆ ಹೋಗುವಾಗ ಸುಲೋಚನ ತನ್ನ ಸಖಿಯೊಂದಿಗೆ ಈ ದಾರಿಯಲ್ಲೇ ಹೋದಳಂತೆ. ಅವರು ನನ್ನನ್ನು ನೋಡಿರಬಹುದು, ನಾನಂತೂ ಯಾರನ್ನೂ ನೋಡಲಿಲ್ಲ. ಬಹುಶಃ ಸುಲೋಚನ ಮರೆಯಲ್ಲಿ ನಿಂತು ನಿನ್ನನ್ನು ನೋಡಿರಬಹುದು. ಇರಬಹುದು. ಆದರೆ ತ್ರಿಜಟೆ, ಅವಳು ಇಲ್ಲಿಗೆ ಬಂದು ಹೋದ ಮೇಲೆ ಇನ್ನೇನು ಸಮಸ್ಯೆ ಎದುರಾಗುವುದೋ? ಎಷ್ಟೇ ಆದರೂ ಅವಳು ಶತ್ರುವಿನ ಪತ್ನಿಯಲ್ಲವೇ? ನನಗೆ ಯಾವ ಕೇಡು ಮಾಡುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಳೋ ಏನೋ? ಇಲ್ಲ ಸೀತೆ, ನೀನು ಹಾಗೆ ಯೋಚಿಸುವ ಅಗತ್ಯವಿಲ್ಲ. ಇಂದ್ರಜಿತು ಮತ್ತು ರಾವಣ ನಿನಗೆ ವೈರಿಗಳಿರಬಹುದು, ಆದರೆ ಅವರ ಪತ್ನಿಯರು ನಿನಗೆ ಎಂದಿಗೂ ವೈರಿಗಳಲ್ಲ. ನಿನ್ನ ದುಃಖಕ್ಕಾಗಿ ಅವರು ದುಃಖ ಪಡುವರೇ ಹೊರತು ಕೇಡು ಬಯಸುವವರಲ್ಲ. ಅಂದರೆ ಅವರು ನನಗಾಗಿ ಮರುಕ ತೋರುತ್ತಾರೆ ಎನ್ನುವೆಯಾ? ಅದರಲ್ಲಿ ಸಂದೇಹವೇ ಇಲ್ಲ. ಮಹಾರಾಣಿ ಯುವರಾಣಿ ಇಬ್ಬರಿಗೂ ನಿನ್ನ ಮೇಲೆ ಅಪಾರವಾದ ಅನುಕಂಪವಿದೆ. ಆದರೆ ಅವರು ತಮ್ಮ ಗಂಡಂದಿರ ಸ್ವಭಾವವನ್ನು ಬದಲಿಸಲು ಸಾಧ್ಯವಿಲ್ಲವಲ್ಲ. ಹಾಗಾದರೆ ಮಂಡೋದರಿ, ಸುಲೋಚನ ಇಬ್ಬರಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತೇನೆ. ಅದು ನಿನ್ನ ಒಳ್ಳೆಯತನ ಸೀತೆ. ಆದರೆ ಅವರಿಗೆ ಒಳ್ಳೆಯದಾಗಬೇಕೆಂದರೆ ನಿನ್ನ ಸ್ವಾಮಿಗೆ ಕೇಡಾಗಬೇಕೆಂದರ್ಥವಲ್ಲವೇ? ಇಲ್ಲ ಇಲ್ಲ, ನನ್ನ ಸ್ವಾಮಿಗೆ ಕೇಡಾಗಲು ಸಾಧ್ಯವೇ ಇಲ್ಲ. ನನಗೆ ದುಃಖ ನೀಡಿದವರಿಗೆ ಕೇಡು ಮಾಡದೆ ಬಿಡುವುದಿಲ್ಲ.
ಎಂದ ಮೇಲೆ ಅವರಿಗೆ ಒಳ್ಳೆಯದಾಗಲಿ ಎಂದು ನೀನು ಎಷ್ಟೇ ಹಾರೈಸಿದರು ಮಂಡೋದರಿ ಮತ್ತು ಸುಲೋಚನಳಿಗೆ ಒದಗುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ. ತಮ್ಮ ಪತಿಯರ ಅನ್ಯಾಯ ಅಧರ್ಮಗಳ ಫಲವನ್ನು ಪಾಪ ಅವರು ಅನುಭವಿಸಬೇಕು. ಹಾಗಾದರೆ ಅವರಿಗೆ ಮುಂದೊದಗಬಹುದಾದ ದುಃಖವನ್ನು ಸಹಿಸುವ ಶಕ್ತಿ ಬರಲಿ ಎಂದು ಮಾತ್ರ ಹಾರೈಸಬಲ್ಲೆ. ಪ್ರಭು ರಾಮಚಂದ್ರ, ಇವನು ಬೇರಾರೂ ಅಲ್ಲ, ದಶಕಂಠನ ಹಲವಾರು ಪುತ್ರರಲ್ಲಿ ಇವನು ಒಬ್ಬ. ತನ್ನ ತಂದೆಯಂತೆಯೇ ಪರಾಕ್ರಮಿ, ಯುದ್ಧ ಕಲೆಯಲ್ಲಿ ವಿಶಾರದ, ಧನುರ್ವಿದ್ಯೆ, ಖಡ್ಗವಿದ್ಯೆ, ಮಲ್ಲಯುದ್ಧ, ಗದಾಯುದ್ಧ ಎಲ್ಲದರಲ್ಲೂ ಮಹಾಮೇಧಾವಿ. ಬಾಹುಬಲದಲ್ಲಿ ತನ್ನ ಚಿಕ್ಕಪ್ಪ ಕುಂಭಕರ್ಣನಿಗೆ ಸಮಾನ. ಅಂದರೆ ಇವನು ಮಹಾವೀರ ಇಂದ್ರಜಿತುವಿನ ಸೋದರನೇ? ಸಹೋದರನೇ, ಆದರೆ ಮಲತಾಯಿಯ ಪುತ್ರ. ರಾವಣ ಇನ್ನೊಬ್ಬಳು ಪತ್ನಿ ಧಾನ್ಯಮಾಲಿನಿಯ ಪುತ್ರ. ಇವನು ಅತಿ ಕಾಯಲೆಂದು ಪ್ರಸಿದ್ಧನಾಗಿದ್ದಾನೆ. ಓಹೋ, ಹಾಗಾದರೆ ರಾವಣನ ಶೂರರ ನಿಧಿ ಇನ್ನೂ ಪೂರ್ಣ ಬರಿದಾಗಿಲ್ಲ. ಪ್ರಭು ರಾಮಚಂದ್ರ, ಇವನು ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಅಮೋಘವಾದ ಅಸ್ತ್ರಗಳನ್ನು ಪಡೆದಿದ್ದಾನೆ. ಹಲವಾರು ಸಲ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಿದ್ದಾನೆ. ಬ್ರಹ್ಮದೇವ ಇವನಿಗೆ ಸುರಾಸುರರಿಂದಲೂ ವಹಿಸಲಾರದಂತಹ ವರವನ್ನು ನೀಡಿದ್ದಾನೆ. ಅಂದರೆ ಇವನು ಸಹ ಇಂದ್ರಜಿತುವಿನಂತೆ ದೇವತೆಗಳ ಮೇಲೆ ವಿಜಯ ಸಾಧಿಸಿರಬೇಕಲ್ಲ? ಹೌದು ರಾಮಚಂದ್ರ, ಇವನು ಹಲವಾರು ಬಾರಿ ವಿಜಯಶಾಲಿಯಾಗಿದ್ದಾನೆ. ಇಂದ್ರನ ವಜ್ರಾಯುಧದ ಶಕ್ತಿಯನ್ನೇ ಕುಂಠಿತಗೊಳಿಸಿದ್ದಾನೆ. ಇವನನ್ನು ನೋಡುತ್ತಿದ್ದರೆ ನನಗೆ ಅನುಕಂಪವಾಗುತ್ತದೆ ವಿಭೀಷಣ. ಏನು ಅನುಕಂಪವೇ? ಏಕೆ ರಾಮಚಂದ್ರ? ಇಂತಹ ಶ್ರೇಷ್ಠ ಪುತ್ರರನ್ನೆಲ್ಲ ಆ ರಾವಣ ಕಳೆದುಕೊಳ್ಳುತ್ತಾನಲ್ಲ ಎಂದು ವಿಷಾದವಾಗುತ್ತದೆ. ಅದಿರಲಿ ರಾಮಚಂದ್ರ, ಈ ಮಹಾಪರಾಕ್ರಮಿಯಾದ ಅತಿಕಾಯನನ್ನು ಆದಷ್ಟು ಬೇಗ ಸಂಹರಿಸಬೇಕು. ಇಲ್ಲವಾದಲ್ಲಿ ನಮ್ಮ ವಾನರ ಸೈನ್ಯಕ್ಕೆ ಅಪಾರವಾದ ನಷ್ಟ ಸಂಭವಿಸುತ್ತದೆ. ಹೌದು ವಿಭೀಷಣ, ನಿನ್ನ ಮಾತು ಸತ್ಯ. ಈ ರಾಕ್ಷಸ ಬಹಳ ಹೊತ್ತು ಜೀವಂತವಾಗಿದ್ದರೆ ನಮಗೆ ಅಪಾಯ ಹೆಚ್ಚು. ಸಹೋದರ, ಧಾನ್ಯಮಾಲಿನಿ, ಕ್ಷಮಿಸಿ ಮಹಾರಾಣಿ, ನೀವು ಬಂದದ್ದನ್ನು ನಾನು ಗಮನಿಸಲಿಲ್ಲ. ಅದರಿಂದ ಯಾವ ಅನಾಹುತವೂ ಆಗಲಿಲ್ಲ. ನಾನೇನು ಬರುವುದಾಗಿ ಮೊದಲೇ ನಿನಗೆ ಹೇಳಿ ಕಳಿಸಿದ್ದೇನೆ. ಹಾಗೆ ನೋಡಿದರೆ ಹಠಾತ್ತನೆ ಬಂದು ನಾನೇ ನಿನ್ನ ಚಿಂತೆಗೆ ಅಡ್ಡಿಪಡಿಸಿದೆನೇನೋ? ಹಾಗೇನೂ ಇಲ್ಲ, ಕುಳಿತುಕೊಳ್ಳಿ ಮಹಾರಾಣಿ. ಕುಳಿತುಕೊಳ್ಳುತ್ತೇನೆ. ಆದರೆ ನಾನು ಮಹಾರಾಣಿಯಾಗಿ ನಿನ್ನಿಂದ ಉಪಚರಿಸಿಕೊಳ್ಳಲು ಇಲ್ಲಿಗೆ ಬರಲಿಲ್ಲ. ನನ್ನ ಸೋದರಿಯ ಯೋಗಕ್ಷೇಮವನ್ನು ವಿಚಾರಿಸಲು ಬಂದಿದ್ದೇನೆ. ಧಾನ್ಯಮಾಲಿನಿ, ನೀನು ಮಹಾರಾಣಿ ಎಂಬ ಗೌರವದ ಸಂಬೋಧನೆಗೆ ಬದಲಾಗಿ ಅಕ್ಕರೆಯಿಂದ ಅಕ್ಕ ಎಂದರೆ ನನಗೆ ಸಮಾಧಾನ. ಹಾಗೆ ಆಗಲಿ ಮಹಾರಾಣಿ. ಮತ್ತೆ ಮಹಾರಾಣಿ ಎನ್ನುವೆಯಲ್ಲ? ಅಕ್ಕ ಎಂದು ಹೇಳು ಧಾನ್ಯಮಾಲಿನಿ. ನನ್ನ ಪತಿಗೆ ನಾನು ಹಿರಿಯ ಪತ್ನಿ ಎಂದರೆ ನೀನು ಕಿರಿಯ ಪತ್ನಿ. ನಾನು ನಿನ್ನನ್ನು ತಂಗಿ ಎಂದ ಮೇಲೆ ನೀನು ನನ್ನನ್ನು ಅಕ್ಕ ಎನ್ನುವುದೇ ಸರಿ. ಅಕ್ಕ, ನಿಮ್ಮ ಪ್ರೀತಿಗೆ ನಾನು ಮುಗ್ಧಳಾಗಿದ್ದೇನೆ. ಅಕ್ಕ, ಈ ಅರಮನೆಯಲ್ಲಿ ನಿಮ್ಮ ಹೊರತಾಗಿ ಯಾರೂ ನನ್ನನ್ನು ಇಷ್ಟು ಪ್ರೀತಿಯಿಂದ ಕಾಣುವುದಿಲ್ಲ. ಲಂಕೇಶ್ವರನ
ಹಲವು ಉಪಪತ್ನಿಯರಲ್ಲಿ ಒಬ್ಬಳಂತೆ ಭಾವಿಸುತ್ತಾರೆ. ತಂಗಿ, ಲಂಕೇಶ್ವರನಿಗೆ ನಿನ್ನ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಅವರು ನಿನ್ನ ಮಾತಿಗೂ ಗೌರವ ಕೊಡುತ್ತಾರೆ ಎಂದು ನನಗೆ ಗೊತ್ತು. ಅಕ್ಕ, ಈ ದಿನ ನೀವು ಬಂದಿದ್ದು ನನಗೆ ಬಹಳ ಸಂತೋಷವನ್ನುಂಟು ಮಾಡಿದೆ. ಆದರೆ ನಾನು ಬಂದಾಗ ನೀನು ಯಾವುದೋ ಚಿಂತೆಯಲ್ಲಿ ಸಂಕಟ ಪಡುತ್ತಿರುವುದನ್ನು ನಾನು ಗಮನಿಸಿದೆ. ನಿನ್ನ ದುಃಖಕ್ಕೆ ಕಾರಣವೇನೆಂದು ಹೇಳು ಧಾನ್ಯಮಾಲಿನಿ. ಇಲ್ಲ ಅಕ್ಕ, ನಾನು ದುಃಖಿಸುತ್ತಿಲ್ಲ. ನನ್ನೆದುರು ಮುಚ್ಚುಮರೆ ಏಕೆ ತಂಗಿ? ನಿನ್ನ ಮುಖ ನೋಡಿದರೆ ತಿಳಿಯುತ್ತದೆ ನೀನು ಯಾವುದೋ ಚಿಂತೆಯಲ್ಲಿ ದುಃಖಿಸುತ್ತಿರುವೆ ಎಂದು. ನಿನಗೆ ನನ್ನ ಮೇಲೆ ಅಕ್ಕನೆಂಬ ಅಕ್ಕರೆ ಇದ್ದರೆ ಕಾರಣವೇನೆಂದು ಹೇಳು. ಅಕ್ಕ, ಅದು ನನ್ನ ಪುತ್ರ ಅತಿಕಾಯ ರಣರಂಗಕ್ಕೆ ತೆರಳಿದ್ದಾನೆ. ಹೊರಡುವ ಮುನ್ನ ಇಲ್ಲಿಗೆ ಬಂದು ನನ್ನ ಆಶೀರ್ವಾದವನ್ನು ಪಡೆದುಕೊಂಡು ಹೋದ. ಆದರೆ ನಾನು ಮತ್ತೆ ಅವನನ್ನು ಜೀವಂತವಾಗಿ ನೋಡುತ್ತೇನೋ ಇಲ್ಲವೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ಅದೇ ಚಿಂತೆಯಲ್ಲಿದ್ದೆ ಅಕ್ಕ. ನಾನು ನಿಮಗೆ ಫಲಹಾರವನ್ನು ತರುತ್ತೇನೆ. ಬೇಡ ಬೇಡ ಧಾನ್ಯಮಾಲಿನಿ, ನನಗೆ ಯಾವ ಉಪಚಾರವೂ ಬೇಡವೆಂದು ಮೊದಲೇ ಹೇಳಲಿಲ್ಲವೇ? ನಿನ್ನ ಪುತ್ರ ಅತಿಕಾಯ ರಣರಂಗಕ್ಕೆ ಹೋಗಿರುವನೆಂದು ನನಗೂ ಗೊತ್ತು. ಇಲ್ಲಿಯವರೆಗೆ ಯುದ್ಧಕ್ಕೆ ಹೋದ ರಾಕ್ಷಸ ವೀರರ ಗತಿ ಏನಾಯಿತೆಂದು ನಿನಗೂ ಗೊತ್ತಿದೆ. ಅದರಿಂದ ನಿನ್ನ ಆತಂಕವನ್ನು ದೂರ ಮಾಡಿ ನಿನಗೆ ಸಮಾಧಾನ ಹೇಳಲು ನಾನು ಬಂದೆ. ಅಕ್ಕ, ನಿಮ್ಮ ಔದಾರ್ಯ ಬಹಳ ದೊಡ್ಡದು. ನಿಮ್ಮ ಪ್ರೀತಿಗೆ ನಾನು ಕೃತಜ್ಞಳಾಗಿದ್ದೇನೆ. ರಣರಂಗದಲ್ಲಿ ನನ್ನ ಪುತ್ರನ ಸ್ಥಿತಿ ಏನೇ ಆದರೂ ನಾನು ದುಃಖಿಸುವುದಿಲ್ಲ. ತನ್ನ ತಂದೆಯ ಪರವಾಗಿ ಹೋರಾಡಿದನೆಂದು ಸಮಾಧಾನ ತಂದುಕೊಳ್ಳುತ್ತೇನೆ. ನಮಗೆ ನಾವೇ ಸಮಾಧಾನ ತಂದುಕೊಳ್ಳುವುದೇ ಈಗ ನಮ್ಮ ಪಾಲಿಗಿರುವುದು. ನಾಳೆ ಪುತ್ರ ಇಂದ್ರಜಿತುವಿನ ಬಗ್ಗೆಯೂ ನಾನು ಆತಂಕ ಪಡಬೇಕಾಗಿದೆ. ಈಗಾಗಲೇ ಹನುಮಂತನಿಂದ ಪುತ್ರ ಅಕ್ಷಕುಮಾರನನ್ನು ಕಳೆದುಕೊಂಡಾಗಿದೆ. ಆ ದುಃಖ ಮರೆಯುವ ಮೊದಲೇ ಹೊಸ ದುಃಖಕ್ಕೆ ಸಿದ್ಧವಾಗಬೇಕಾಗಿದೆ. ಧಾನ್ಯಮಾಲಿನಿ, ನೀನು ನಿನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಹಾಗೆ ಆಗಲಿ ಅಕ್ಕ. ನಾನು ಬರುತ್ತೇನೆ. ಮಹಾರಾಣಿ ಎಂಥ ಗುಣವಂತೆ. ಅವರ ಇಚ್ಛೆಯಂತೆ ಈ ಹಾಳು ಯುದ್ಧವೊಂದು ನಿಂತು ಬಿಟ್ಟರೆ ಹೊಸ ದುಃಖಗಳಾದರೂ ಕಡಿಮೆ ಆಗುತ್ತದೆ. ಏನು? ಎಲ್ಲರೂ ಹತರಾದರೆ ದೇವಾಂತಕ, ನರಾಂತಕ, ತ್ರಿಶಿರಸ, ಮಹೋದರ, ಮಹಾಪಾರ್ಶ್ವ ಎಲ್ಲರೂ ಮೃತ್ಯುವಶರಾದರೆ ನನ್ನ ಸೋದರರು, ನನ್ನ ಪುತ್ರರು ಒಬ್ಬರ ಮೇಲೊಬ್ಬರಂತೆ ರಣಯಜ್ಞಕ್ಕೆ ಆಹುತಿಯಾಗುತ್ತಿದ್ದಾರೆ. ರಾಕ್ಷಸದ ಶೌರ್ಯ ಪರಾಕ್ರಮಗಳು ಕೇವಲ ನರವಾನರರೆದುರು ಇಷ್ಟೊಂದು ಪರಿಹಾಸ್ಯಕ್ಕೆ ಒಳಗಾಯಿತೆ. ನನ್ನ ಅದೃಷ್ಟರೇಖೆ ಅಣಸಿ ಹೋಗುತ್ತಿದೆಯೇ, ಅಥವಾ ಅವರ ಭಾಗ್ಯರೇಖೆ ಪ್ರಬಲವಾಗಿದೆಯೇ? ರಣರಂಗಕ್ಕೆ ಹೋದವರೆಲ್ಲ ಜೀವಂತವಾಗಿ ಹಿಂದಿರುಗಿ ಬರುತ್ತಿಲ್ಲವೆಂದರೆ ಏನರ್ಥ? ನನ್ನವರ ಸಾವಿಗಾಗಿ ನಾನು ದುಃಖಿಸಲೇ, ಅಥವಾ ಶತ್ರುಗಳ ಮೇಲೆ ಆಕ್ರೋಶಗೊಳ್ಳಲಿ? ಏನು ಮಾಡಲಿ, ಏನು ಮಾಡಲಿ? ಪ್ರಭು, ನಿಮ್ಮ ಸುಪುತ್ರ ಧಾನ್ಯಮಾಲಿನಿ ಪುತ್ರ ಅತಿಕಾಯನಿಂದ ಜಯ ದೊರಕಬಹುದು. ಏನು? ಅವನು ಅಷ್ಟೊಂದು ಪರಾಕ್ರಮದಿಂದ ಯುದ್ಧ ಮಾಡುತ್ತಿದ್ದಾನೆಯೇ? ಹೌದು ಪ್ರಭು. ಅತಿಕಾಯ ರಣರಂಗಕ್ಕೆ ಹೋದಾಗಿನಿಂದ ವಾನರ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದಾನೆ. ಅವನ ಅಬ್ಬರಕ್ಕೆ ಇಡೀ ವಾನರ ಸೈನ್ಯ ದಿಕ್ಕಾಪಾಲಾಗಿ ಓಡುತ್ತಿದೆ. ಅವನು ಆ ವಾನರನ್ನು ನಿರ್ದಯವಾಗಿ ಬಲಿ ಹಾಕುತ್ತಿದ್ದಾನೆ ಪ್ರಭು. ಹೌದೇನು?
ಆಗಲಿ, ಬಲಿ ಹಾಕಲಿ, ಶತ್ರು ಸೈನ್ಯವನ್ನು ಧ್ವಂಸ ಮಾಡಲಿ. ಮಹಾಬಲಶಾಲಿಯಾದ ಕುಂಭಕರ್ಣ ಅತುಲ ಪರಾಕ್ರಮಿ ಇಂದ್ರಜಿತ್ ತಂದುಕೊಡದ ವಿಜಯವನ್ನು ಇವನೇನಾದರೂ ತಂದುಕೊಟ್ಟರೆ ಅವನಿಗೆ ದೊಡ್ಡ ಗೌರವ ಕಾದಿದೆ. ಅವನು ನನಗೆ ಎಲ್ಲರಿಗಿಂತ ಹೆಚ್ಚು ಪ್ರಿಯನಾಗುತ್ತಾನೆ. ಮಹಾಪ್ರಭು, ಅತಿಕಾಯ ಪಡೆದಿರುವ ವರಗಳು, ಗಳಿಸಿರುವ ಶಕ್ತಿಗಳು ನಿಮಗೆ ತಿಳಿದಿಲ್ಲವೇ? ಅವನು ಶತ್ರುಗಳ ಕಡೆಯ ಅತಿರಥ ಮಹಾರಥರನ್ನು ಕೊಂದರೆ ಅದರಲ್ಲೇನು ಆಶ್ಚರ್ಯವೇ ಇಲ್ಲ ಪ್ರಭು. ಧಾನ್ಯ ಮಾಲಿನಿ ನನಗೆ ಅತ್ಯಂತ ಪ್ರೀತಿಪಾತ್ರಳು. ಅತಿಕಾಯನಂತಹ ಮಹಾವೀರನನ್ನು ಪುತ್ರನನ್ನಾಗಿ ನೀಡಿದ ಅವಳು ಪ್ರಶಂಸೆಗೆ ಅರ್ಹಳು. ದೂತ, ನೀನೀಗಲೇ ರಣರಂಗಕ್ಕೆ ಹೋಗಿ ಅತಿಕಾಯನ ಅಪರಿಮಿತ ಪರಾಕ್ರಮವನ್ನು, ಅವನ ಶತ್ರುವನ್ನು ಮರ್ದನ ಮಾಡುವುದನ್ನು ಕೂಡಲೇ ನನಗೆ ತಿಳಿಸು. ಹಾಗೆ ಆಗಲಿ ಪ್ರಭು, ತಾವು ಹೇಳಿದಂತೆ ಮಾಡುತ್ತೇನೆ. ದೂತನು ಹೇಳಿದ ಮಾತಿನಲ್ಲಿ ಉತ್ಪ್ರೇಕ್ಷೆ ಇಲ್ಲವಷ್ಟೇ. ಅತಿಕಾಯ ಮಹಾಪರಾಕ್ರಮಿ. ಅವನು ಶತ್ರುಗಳನ್ನು ಧ್ವಂಸ ಮಾಡಿ ವಿಜಯ ಸಾಧಿಸಬಾರದೇಕೆ? ಎಷ್ಟಾದರೂ ಅವನು ನನ್ನ ಪುತ್ರ, ಏ ದಶಕಂಠ ರಾವಣನ ಪುತ್ರ. ಸುಲೋಚನಾ, ಮಂಗಳವಾಗಲಿ. ಕುಳಿತುಕೊಳ್ಳಿ ಅತ್ತವರೇ. ಸುಲೋಚನಾ, ಯಾವುದೋ ಯೋಚನೆಯಲ್ಲಿ ಮುಳುಗಿರುವಂತಿತ್ತು. ಅತ್ತೆಯವರೇ, ನಾನು ನಿಮ್ಮನ್ನು ಹಿಂದೆ ಭೇಟಿಯಾದಾಗ ಒಂದು ವಿಷಯವನ್ನು ಹೇಳಿರಲಿಲ್ಲ. ಯಾವ ವಿಷಯ ಸುಲೋಚನಾ? ದೇವಿಯ ಮಂದಿರಕ್ಕೆ ಹೋದಾಗ ಅಶೋಕವನದಲ್ಲಿ ಸೀತೆಯನ್ನು ಕಂಡೆ. ಸುಲೋಚನಾ, ನೀನು ಸೀತೆಯ ಜೊತೆ ಮಾತನಾಡಿದೆಯಾ? ಇಲ್ಲ ಅತ್ತೆಯವರೇ, ದೂರದಿಂದಲೇ ನೋಡಿ ಹೊರಟು ಹೋದೆ. ಹತ್ತಿರ ಹೋಗಿ ಮಾತನಾಡುವ ಧೈರ್ಯ ಬರಲಿಲ್ಲ. ಅತ್ತೆಯವರೇ, ನೀವು ಸೀತೆಯನ್ನು ನೋಡಿರುವಿರಾ? ನಾನು ನಿನ್ನ ಹಾಗೆ ದೂರದಲ್ಲಿ ಮರೆಯಿಂದ ನೋಡಿದ್ದೇನೆ. ಅತ್ತೆಯವರೇ, ಏನನ್ನು ಯೋಚಿಸುತ್ತಿರುವಿರಿ? ನಾನು ಸೀತೆಯ ಬಗ್ಗೆಯೇ ಯೋಚಿಸುತ್ತಿದ್ದೇನೆ ಸುಲೋಚನಾ. ಅವಳ ಪತಿ ವಿಯೋಗದ ಸಂಕಟವನ್ನು ನನಗೆ ಮರೆಯಲಾಗುತ್ತಿಲ್ಲ. ನನಗೂ ಅಷ್ಟೇ. ಒಂದೇ ಸಲ ನೋಡಿದ ಆ ರೂಪ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ತ್ರಿಲೋಕ ಸುಂದರಿ ಆದ ಸೀತೆಯ ಮುಖವು ಬೆಂಕಿಯ ಕಾವಿಗೆ ಬಾಡಿದ ಹೂವಿನಂತೆ ಕಾಣುತ್ತಿತ್ತು. ಆದರೇನು ಮಾಡುವುದು? ಸೀತೆಯ ದುಃಖವನ್ನು ನಿವಾರಿಸುವ ಶಕ್ತಿ ನಮಗಿಲ್ಲ. ಸೀತೆಗೆ ಸಂಕಟ ಉಂಟು ಮಾಡಿದ ಕಾರಣದಿಂದಲೇ ಈ ಯುದ್ಧ ನಡೆಯುತ್ತಿದೆ. ಅದರ ಪರಿಣಾಮವಾಗಿ ಲಂಕೆಯ ಎಷ್ಟೋ ಜನ ತಾಯಂದಿರು, ಪತ್ನಿಯರು ಅದೇ ಬಗೆಯ ಸಂಕಟವನ್ನು ಅನುಭವಿಸುವ ಸ್ಥಿತಿ ಉಂಟಾಗಬಹುದೆಂದು ಭಯವಾಗುತ್ತಿದೆ. ನಿಮ್ಮ ಮಾತು ನಿಜ ಅತ್ತೆಯವರೇ. ಈಗಾಗಲೇ ರಣರಂಗದಲ್ಲಿ ಅಸುನೀಗಿದ 100 ವೀರರು, ಆ ವೀರರ ಕುಟುಂಬವು ಆ ಸಂಕಟವನ್ನು ಅನುಭವಿಸುತ್ತಿದೆ. ಹೌದು ಸುಲೋಚನಾ, ಅನುಭವಿಸುತ್ತಿದ್ದಾರೆ. ಆದರೆ ಈ ದುಃಖ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಯುದ್ಧ ಹೀಗೆ ಮುಂದುವರೆದರೆ
ಈ ದುಃಖದ ಪರಂಪರೆಯು ಮುಂದುವರಿಯುತ್ತದೆ. ಅದು ಯಾರು ಯಾರನ್ನು ಆಕ್ರಮಿಸುತ್ತದೋ ಹೇಳುವಂತಿಲ್ಲ. ಅತ್ತೆಯವರೇ, ನನಗೆ ಯಾಕೋ ವಿಪರೀತ ಭಯವಾಗುತ್ತಿದೆ. ಈ ಯುದ್ಧ ಇನ್ನು ಯಾರ್ಯಾರನ್ನು ಬಲಿ ತೆಗೆದುಕೊಳ್ಳುವುದೋ ಏನು. ಸುಲೋಚನಾ, ಲಂಕೆಯಲ್ಲಿ ಎಲ್ಲರ ಸ್ಥಿತಿಯೂ ಇದೇ ಆಗಿದೆ. ಆದರೆ ನೀನು ಕೆಟ್ಟದ್ದನ್ನು ನಿರೀಕ್ಷಿಸಬೇಡ. ಕೆಟ್ಟದ್ದನ್ನು ಎದುರಿಸಲು ಸಿದ್ಧಳಾಗು. ಸೀತೆಯನ್ನು ರಾಮನಿಗೊಪ್ಪಿಸಿ ಯುದ್ಧವನ್ನು ಕೊನೆಗೊಳಿಸಿ ಎಂದು ಹೇಳಿ ಹೇಳಿ ನಾನು ವಿಫಲಳಾದೆ. ಲಂಕೇಶ್ವರ ನನ್ನ ಮಾತು ಮಾತ್ರವಲ್ಲ, ಯಾರ ಮಾತನ್ನು ಕೇಳಲಿಲ್ಲ. ಸಾಧ್ಯವಾದರೆ ನೀನು ನಿನ್ನ ಪತಿಯ ಬಳಿ ಈ ಪ್ರಯತ್ನವನ್ನು ಮುಂದುವರಿಸು. ಹಾಗೆ ಮಾಡುತ್ತೇನೆ ಅತ್ತೆಯವರೇ. ನಾನು ಅತಿಕಾಯ ಸಾಮಾನ್ಯ ಸೈನಿಕರೊಂದಿಗೆ ಯುದ್ಧ ಮಾಡಿದರೆ ಏನು ಪ್ರಯೋಜನ? ಇವರೆಲ್ಲ ನನ್ನ ಪರಾಕ್ರಮಕ್ಕೆ ಧೂಳಿನ ಕಣಕ್ಕೆ ಸಮಾನ. ವೀರನಾರಾದರೂ ಇದ್ದಲ್ಲಿ ಅವನು ನನ್ನೊಂದಿಗೆ ಎದುರಿಗೆ ನಿಂತು ಯುದ್ಧ ಮಾಡಲಿ. ಇಲ್ಲವಾದರೆ ನನಗೆ ಸರಿಸಮನಾದ ವೀರರೇ ಇಲ್ಲವೆಂದು ತಿಳಿದು ಕ್ಷಣಾರ್ಧದಲ್ಲಿ ವಾನರ ಸೈನ್ಯವನ್ನು ನಿಶ್ಶೇಷಗೊಳಿಸುತ್ತೇನೆ. ಅತಿಕಾಯ, ಅತಿಕಾಯ, ನಾನು ಲಕ್ಷ್ಮಣ, ಶ್ರೀರಾಮನ ಸಹೋದರ. ನಿನ್ನೊಂದಿಗೆ ಯುದ್ಧ ಮಾಡಲು ಸಿದ್ಧನಾಗಿದ್ದೇನೆ. ಲಕ್ಷ್ಮಣ, ಯುದ್ಧಾನುಭವದಲ್ಲಿ ನೀನಿನ್ನು ಸಣ್ಣ ಬಾಲಕ. ಯಾವ ರೀತಿಯಿಂದಲೂ ನೀನು ನನಗೆ ಸರಿಸಮನಲ್ಲ. ಕಾಲ ಸದೃಶನಾದ ನನ್ನೊಡನೆ ಹೋರಾಡಬಲ್ಲೆಯ? ಅತಿಕಾಯ, ನೀನು ಮಿತಿ ಮೀರಿ ಮಾತಾಡುತ್ತಿರುವೆ. ನಿನ್ನ ಪರಾಕ್ರಮವನ್ನು ನೀನೇ ಹೇಳಿಕೊಂಡರಾಯ್ತೆ. ಯುದ್ಧ ನಡೆದರೆ ತಾನೇ ಯಾರು ಎಷ್ಟು ಸಮರ್ಥರು ಎಂದು ಅರ್ಥವಾಗುವುದು. ಕಾಲಾಗ್ನಿಯನ್ನು ಕೆಣಕಿ ಆಪತ್ತಿಗೊಳಗಾಗಬೇಡ. ಸುಮ್ಮನೆ ಹೊರಟು ಹೋಗು. ಅನ್ಯಾಯವಾಗಿ ನಿನ್ನ ಪ್ರಾಣಕ್ಕೆ ಎರವಾಗಬೇಡ. ಅಯ್ಯೋ ಪಾಪ, ಅದೇ ಮಾತನ್ನು ನಿನಗೆ ಹೇಳುತ್ತೇನೆ ಅತಿಕಾಯ. ಸುಮ್ಮನೆ ಸಾಯದೆ ಹೊರಟು ಹೋಗು. ರಾವಣನ ಕಡೆಯ ವೀರರಲ್ಲಿ ಎಲ್ಲರೂ ಮಾತಿನಲ್ಲಿ ಅತಿ ಶೂರರು ಎಂದು ನಿರೂಪಿಸಿ ಮುಗಿದು ಹೋದರು. ಈಗ ನಿನ್ನ ಸರದಿ. ಲಕ್ಷ್ಮಣ, ನಿನ್ನ ಮರ್ಮಾಘಾತ ಮಾತುಗಳು ನನ್ನ ರೋಷವನ್ನು ಕೆರಳಿಸುತ್ತಿದೆ. ಈಗ ನನ್ನ ಅಸ್ತ್ರಗಳು ಸಿಂಹವು ಆನೆಯ ರಕ್ತವನ್ನು ಹೇಗೆ ಹೀರುವುದೋ ಹಾಗೆಯೇ ನಿನ್ನ ಪ್ರಾಣವನ್ನು ಹೀರುತ್ತದೆ. ದುರಾತ್ಮ, ಗರ್ವದ ಮಾತಿನಿಂದ ನೀನು ಗೆಲ್ಲಲಾರೆ. ನಾನು ನಿನ್ನ ಮುಂದೆ ನಿಂತಿದ್ದೇನೆ. ಮಾತು ನಿಲ್ಲಿಸಿ ನಿನ್ನ ಪರಾಕ್ರಮದ ಪ್ರದರ್ಶನ ಮಾಡು. ಆತ್ಮ ಶ್ಲಾಘನೆಯಿಂದ ನೀನು ಮಾನ್ಯನಾಗಲಾರೆ. ನನ್ನಲ್ಲಿರುವ ಸಾಮರ್ಥ್ಯವನ್ನು ಸಕಾರಣವಾಗಿ ಹೇಳಿಕೊಂಡರೆ ಅದು ಆತ್ಮಶ್ಲಾಘನೆಯಲ್ಲ, ಅದು ಆತ್ಮವಿಶ್ವಾಸವಾಗುತ್ತದೆ. ಅಷ್ಟೊಂದು ಆತ್ಮವಿಶ್ವಾಸವಿದ್ದರೆ ಪ್ರಯೋಗಿಸು ನಿನ್ನ ಅಸ್ತ್ರಗಳನ್ನು. ಲಕ್ಷ್ಮಣ, ಇದುವರೆಗೂ ಬಂದು ಹೋದ ರಾಕ್ಷಸ ವೀರರಂತೆ ನಾನು ಸುಲಭವೆಂದು ನೀನು ಭಾವಿಸಿರಬಹುದು. ಅದು ನಿನ್ನ ಭ್ರಮೆ. ನನ್ನ ಪೌರುಷದ ಪ್ರಮಾಣ ಪಾಪ ನಿನಗಿನ್ನೂ ಗೊತ್ತಿಲ್ಲ. ಮತ್ತೆ ಮಾತಿನ ಬಾಣಗಳನ್ನು ಪುಂಕಾನುಪುಂಕವಾಗಿ ಬೇತೊಡಗಿದೆಯಲ್ಲ ರಾಕ್ಷಸ.
ನಿನ್ನ ಪೌರುಷವನ್ನು ತೋರಿ ವೀರನೆನಿಸಿಕೋ. ಅಸ್ತ್ರಶಸ್ತ್ರಗಳಿಂದ ನಿನ್ನ ಪರಾಕ್ರಮವನ್ನು ತೋರಿಸು. ಆನಂತರ ನನ್ನನ್ನು ಬಾಲಕನೆಂದು ಅವಹೇಳನ ಮಾಡಿದ ನಿನ್ನ ಶಿರವನ್ನು ನನ್ನ ಹರಿತವಾದ ಬಾಣಗಳಿಂದ ಕತ್ತರಿಸುತ್ತೇನೆ. ಬಾಲಕನ ವೇಷದ ವಾಮನನಾಗಿ ವಿಷ್ಣು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದಂತೆ ನಾನು ನಿನ್ನನ್ನು ತುಳಿದು ಬಿಡುತ್ತೇನೆ. ಯುದ್ಧವನ್ನು ಆರಂಭಿಸು. ಓಂ ನಮಃ ಶಿವಾಯ. 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 ಧಾನ್ಯಮಾಲಿನಿ, ಕ್ಷಮಿಸಿ ಪ್ರಭು, ತಾವು ಬಂದದ್ದನ್ನು ನಾನು ಗಮನಿಸಲಿಲ್ಲ. ಅದೊಂದು ದೊಡ್ಡ ಅಪರಾಧವಲ್ಲ ಧಾನ್ಯಮಾಲಿನಿ. ನೀನು ನಿನ್ನ ಪುತ್ರನ ಜಯಕ್ಕಾಗಿ ಪ್ರಾರ್ಥಿಸುತ್ತಿರುವಾಗ ಬೇರೆ ಯಾವುದೂ ನಿನಗೆ ಗಮನವಿರುವುದಿಲ್ಲವೆಂದು ನನಗೆ ತಿಳಿದಿದೆ. ಧಾನ್ಯಮಾಲಿನಿ, ನಿನ್ನ ಪುತ್ರ ಅತಿಕಾಯ ರಣರಂಗದಲ್ಲಿ ಇದುವರೆಗೂ ಯಾರೂ ತೋರದ ಪರಾಕ್ರಮದಿಂದ ವಿಜೃಂಭಿಸುತ್ತಿದ್ದಾನೆ. ಆ ವಾರ್ತೆಯನ್ನು ಕೇಳಿ ಅಂತಹ ವೀರ ಪುತ್ರನ ವೀರ ಮಾತೆಯನ್ನು ಅಭಿನಂದಿಸಲೆಂದೇ ನಾನಿಲ್ಲಿಗೆ ಬಂದೆ. ಪ್ರಭು, ತಮ್ಮ ಅನುಗ್ರಹದಿಂದ ನಾನು ನನ್ನ ಪುತ್ರ ಧನ್ಯರಾದೆವು. ನನ್ನ ಪುತ್ರ ತಂದೆಯಿಂದಲೇ ಹೊಗಳಿಸಿಕೊಂಡರೆ ಅದಕ್ಕಿಂತ ಸಂತೋಷದ ಸಂಗತಿ ಬೇರೆ ಯಾವುದಿದೆ ಪ್ರಭು? ತಂದೆಯ ಪ್ರತಿಷ್ಠೆಗಾಗಿ, ತಂದೆಯ ಅಭಿಮಾನ ರಕ್ಷಣೆಗಾಗಿ, ತಂದೆಯ ಗೌರವಕ್ಕಾಗಿ ಹೋರಾಡುವವನೇ ನಿಜವಾದ ಪುತ್ರ. ಅವನಿಂದಲೇ ಜಯ ಲಭಿಸಿದರೆ ನನಗೆ ಈ ಜಗತ್ತಿನಲ್ಲಿ ಅವನಿಗಿಂತ ಪ್ರಿಯರು ಬೇರಾರೂ ಇರುವುದಿಲ್ಲ ಧಾನ್ಯಮಾಲಿನಿ. ಪ್ರಭು, ಅವನು ಜಯಶಾಲಿಯಾಗಿ ಬರಬೇಕೆಂಬ ಅಭಿಲಾಷೆಯಿಂದಲೇ ಅವನು ರಣರಂಗಕ್ಕೆ ಹೋದ ಕ್ಷಣದಿಂದ ಕರುಣಾಮಯನಾದ ಕೈಲಾಸನಾಥನನ್ನು ಪ್ರಾರ್ಥಿಸುತ್ತಿದ್ದೇನೆ. ಪ್ರಾರ್ಥಿಸು, ಚೆನ್ನಾಗಿ ಪ್ರಾರ್ಥಿಸು ಧಾನ್ಯಮಾಲಿನಿ. ನಿನ್ನ ಪ್ರಾರ್ಥನೆ ಸಫಲವಾಗಲಿ. ಅತಿಕಾಯ ವಿಜಯಿಯಾಗಿ ಬಂದ ಮೇಲೆ ನಾವೆಲ್ಲರೂ ಸೇರಿ ವಿಜಯೋತ್ಸವವನ್ನು ಆಚರಿಸೋಣ. ಶಂಭೋ ಶಂಕರ ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅತಿಕಾಯ, ಪರಾಕ್ರಮ ಕೇವಲ ನಿನ್ನೊಬ್ಬನ ಸೊತ್ತಲ್ಲ ಎಂದು ಅರ್ಥವಾಯಿತೆ. ಆರಂಭದಲ್ಲೇ ಆನಂದ ಪಡಬೇಡ ಲಕ್ಷ್ಮಣ.
ಅತಿಕಾಯ, ನಿನ್ನ ಬಾಣಗಳು ನಿನ್ನ ಮಾತಿನಂತೆಯೇ ನಿರರ್ಥಕವಾದವು. ಈಗ ನನ್ನ ಬಾಣದ ಶಕ್ತಿಯನ್ನು ನೋಡು. ಹಾ ಲಕ್ಷ್ಮಣ, ಇಂಥ ಅಮೋಘವಾದ ಬಾಣ ಪ್ರಯೋಗಿಸುವ ಶಕ್ತಿಯುಳ್ಳ ನೀನು ನನಗೆ ಸರಿಸಾಟಿಯಾದ ಶತ್ರುವೇ ಸರಿ.
ಲಕ್ಷ್ಮಣ, ಅತಿಕಾಯ ಬ್ರಹ್ಮನು ಕೊಟ್ಟ ಕವಚದಿಂದ ಕೂಡಿದ್ದಾನೆ. ಆದ್ದರಿಂದ ಇವನನ್ನು ಬ್ರಹ್ಮಾಸ್ತ್ರದಿಂದಲೇ ಭೇದಿಸಬೇಕು. ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು. ಅದಕ್ಕೆ ಅವನು ತನ್ನ ಬಾಣಗಳಿಂದ ತಡೆಯಲಾರದಷ್ಟು ವೇಗವನ್ನು ನಾನು ಕೊಡುತ್ತೇನೆ. ಹೋಗಿಬಿಟ್ಟು ನನ್ನ ಸೋದರ ಕುಂಭಕರ್ಣನಂತೆ ಮಹಾಪರಾಕ್ರಮಶಾಲಿಯಾಗಿದ್ದ ಅತಿಕಾಯ ನನಗೆ ವಿಜಯ ತಂದು ಕೊಡುತ್ತಾನೆಂದುಕೊಂಡಿದ್ದೆ.
ನನ್ನ ಸೋದರರ ಪುತ್ರರ ಸಾವಿನ ಸೇಡನ್ನು ಇವನು ತೀರಿಸಿಕೊಳ್ಳುತ್ತಾನೆಂದು ಭರವಸೆ ಇಟ್ಟಿದ್ದೆ. ಛೆ, ನನ್ನ ನಿರೀಕ್ಷೆಯೆಲ್ಲ ಹುಸಿಯಾಯಿತು. ರಾಕ್ಷಸ ಕುಲದ ಪ್ರತಿಷ್ಠೆಯನ್ನು, ಈ ರಾವಣೇಶ್ವರನ ಕೀರ್ತಿ ಧ್ವಜವನ್ನು ಮುಗಿಲೆತ್ತರಕ್ಕೆ ಹಾರಿಸುತ್ತಾನೆಂದುಕೊಂಡಿದ್ದ ಅತಿಕಾಯ ಮುಗಿದು ಹೋಗುವ ದೀಪದಂತೆ ಪ್ರಜ್ವಲಿಸಿ ಮುಗಿದು ಹೋದ. ನನಗಾಗಿ ಬಲಿಯಾದ 100 ರಾಕ್ಷಸ ವೀರರ ಸಾಲಿನಲ್ಲಿ ಸೇರಿ ಹೋದ ಅತಿಕಾಯ. ಇನ್ನು ನಾನು ಯಾರನ್ನು ನಂಬಲಿ? ವಿಜಯಕ್ಕಾಗಿ ನಾನು ಯಾರನ್ನು ಅವಲಂಬಿಸಲಿ? ಅತಿ ಕೋಪಿಷ್ಠನಾದ ಧೂಮ್ರಾಕ್ಷ, ಮಹಾಬಲಶಾಲಿಯಾದ ಅಕಂಪನ, ಪ್ರಹಸ್ತ, ಕುಂಭಕರ್ಣ ಇವರೆಲ್ಲರೂ ಅತಿ ಉತ್ಸಾಹದಿಂದಲೇ ರಣರಂಗಕ್ಕೆ ಹೋದರು. ಶತ್ರುಪಾಳೆಯದಲ್ಲಿ ನಡುಕ ಉಂಟು ಮಾಡಿದರು. ಮತ್ತೆ ಮತ್ತೆ ನನಗೆ ಜಯದ ಆಸೆಯನ್ನು ತೋರಿಸಿದರು. ಆದರೆ ಅವರೆಲ್ಲ ಆ ರಾಮನ ಕಡೆಯ ವಾನರ ವೀರರಿಂದ ಹತರಾಗಿ ಹೋದರು. ಅದಲ್ಲದೆ ಇನ್ನೂ ಅನೇಕ ರಾಕ್ಷಸ ವೀರರು ಆ ರಾಮ ಲಕ್ಷ್ಮಣರಿಂದ ಹತರಾದರು. ನನ್ನ ಪುತ್ರ ಇಂದ್ರಜಿತುವಿನ ನಾಗಾಸ್ತ್ರದ ಬಂಧನದಿಂದ ಮುಕ್ತಿಯಾಗಲು ಯಕ್ಷಗಂಧರ್ವ ಕಿನ್ನರ ಕಿಂಪುರುಷಾದಿಗಳಿಗೂ ಸಾಧ್ಯವಿರಲಿಲ್ಲ. ಆದರೆ ಆ ರಾಮ ಲಕ್ಷ್ಮಣರು ಅದರಿಂದಲೂ ನಿರಾಯಾಸವಾಗಿ ಮುಕ್ತಿ ಹೊಂದಿದರು. ಇದು ಹೇಗೆ ಸಾಧ್ಯವಾಯಿತು? ಹೇಗೆ ಸಾಧ್ಯವಾಯಿತು? ಅವರಿಗೇನಾದರೂ ಪ್ರಬಲ ದೇವತೆಗಳ ನೆರವಿದೆಯೇ? ಅಥವಾ ಅವರು ಮಾಯಾವಿದ್ಯೆಯಲ್ಲಿ ನನಗಿಂತ ಬಲಶಾಲಿಗಳೇ? ಅಥವಾ ಅವರ ಶಕ್ತಿ ಸಾಹಸಗಳು ಅಪಾರವಾಗಿದೆಯೇ? ನನ್ನ ಆಜ್ಞೆಯಂತೆ ರಣರಂಗಕ್ಕೆ ಹೋದ ರಾಕ್ಷಸ ವೀರರೆಲ್ಲ ಹಾಗೆಯೇ ಯಮಸದನಕ್ಕೆ ಹೊರಟು ಹೋದರು. ರಾಕ್ಷಸರ ಪರಾಕ್ರಮ ಶೌರ್ಯವೆಂದರೆ ಈಗ
ವಾನರ ಸೈನ್ಯದಲ್ಲಿ ಪರಿಹಾಸ್ಯದ ವಿಷಯವಾಗಿದೆ. ಏನು ಮಾಡಲಿ, ಈಗೇನು ಮಾಡಲಿ? ಆ ರಾಮ ಲಕ್ಷ್ಮಣ ಸುಗ್ರೀವಾದಿ ವಾನರ ಸೈನ್ಯವನ್ನು ಸಂಹರಿಸಬಲ್ಲ ಒಬ್ಬನೇ ಒಬ್ಬ ವೀರನು ನಮ್ಮಲ್ಲಿಲ್ಲವೇ? ಅಯ್ಯೋ, ನಿಜ, ಆ ರಾಮನು ಬಲಶಾಲಿ ಎಂದು ಒಪ್ಪಿಕೊಳ್ಳಲೇಬೇಕು. ಅವನ ಬಲವನ್ನು ಸರಿಯಾಗಿ ತಿಳಿಯದೆ ನಾನೇ ಮೂರ್ಖನಾದೆ. ಈಗ ರಾಮ ಲಕ್ಷ್ಮಣರು ರಾಕ್ಷಸ ಕುಲವನ್ನೇ ನಿಶ್ಶೇಷ ಮಾಡಲು ಹೊರಟಿರುವಂತಿದೆ. ಅವರ ದಾಳಿಗೆ ಇಡೀ ಲಂಕಾ ನಗರವೇ ತಳ್ಳನಗೊಂಡಿದೆ. ಏನು ಮಾಡಲಿ, ಈಗೇನು ಮಾಡಲಿ, ಈಗೇನು ಮಾಡಲಿ? ತ್ರಿಜಟೆ, ಯುದ್ಧ ಭೂಮಿಯಲ್ಲಿ ಹೊಸ ವಿಷಯವೇನಾದರೂ ತಿಳಿಯಿತೆ? ತಿಳಿಯಿತು ಸೀತೆ, ಅದನ್ನು ನಿನಗೆ ತಿಳಿಸಬೇಕೆಂದೇ ಬಂದೆ. ಇಂದ್ರಜಿತುವನ್ನು ಹೊರತುಪಡಿಸಿ ರಾವಣನ ಉಳಿದ ಪುತ್ರರು ಹೋರಾಡುತ್ತಿದ್ದಾರೆ ಎಂದು ನೀನೇ ತಿಳಿಸಿದ್ದೆ. ಆದರೆ ಅವರಲ್ಲಿ ಯಾರೂ ಇಂದ್ರಜಿತುವಿನಷ್ಟು ಪರಾಕ್ರಮಿಗಳು ಅಲ್ಲ ಎಂದು ನೀನೇ ಹೇಳಿದೆ. ಹೌದು ಸೀತೆ, ಅದು ಸತ್ಯ. ತ್ರಿಶಿರಸ, ನರಾಂತಕ, ದೇವಾಂತಕ ಆರಂಭದಲ್ಲಿ ಅಬ್ಬರಿಸಿದರು. ಯುದ್ಧವನ್ನು ತಾವೇ ಮುಗಿಸುವವರಂತೆ ವಿಜೃಂಭಿಸಿದರು. ವಾನರ ಸೈನ್ಯವೆಲ್ಲ ತಲ್ಲಣಿಸುವಂತೆ ಮಾಡಿದರು. ಕಡೆಗೆ ವಾನರ ವೀರರೆಲ್ಲ ಹತರಾದರು. ಆದರೆ ರಾವಣನ ಇನ್ನೊಬ್ಬ ಪತ್ನಿ ಧಾನ್ಯ ಮಾಲಿನಿಯ ಪುತ್ರ ಅತಿಕಾಯ ಮಾತ್ರ ಅವರಿಗಿಂತ ಹೆಚ್ಚು ಕಾಲ, ಅವರಿಗಿಂತ ಹೆಚ್ಚಾದ ಪರಾಕ್ರಮ ಪ್ರದರ್ಶಿಸಿದ. ಅತಿಕಾಯನೇ? ಹೆಸರಿಗೆ ತಕ್ಕಂತೆ ಅವನು ಭಾರೀ ದೇಹವನ್ನು ಹೊಂದಿದ್ದನೆ? ಹೌದು ಸೀತೆ, ಕುಂಭಕರ್ಣನಂತೆ ಅವನು ಭಾರಿ ಗಾತ್ರದಿಂದ ವಾನರ ಸೈನ್ಯದಲ್ಲಿ ಭಯ ಹುಟ್ಟಿಸಿದ. ಎಲ್ಲರೂ ಬೆರಗಾಗುವಂತೆ ವಾನರ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ. ಆದರೆ ಅವನು ಕಡೆಗೆ ಸಾವಿಗೆ ಶರಣಾದ. ಹಾಗಾದರೆ ಆ ಅತಿಕಾಯನನ್ನು ಯಾರು ಸಂಹರಿಸಿದರು? ಸೀತೆ, ಲಕ್ಷ್ಮಣನಿಗೂ ಅವನಿಗೂ ಬಹಳ ಹೊತ್ತು ಘೋರವಾದ ಯುದ್ಧ ನಡೆಯಿತು. ಕಡೆಗೆ ಲಕ್ಷ್ಮಣನ ಹರಿತವಾದ ಬಾಣ ಅತಿಕಾಯನ ಶಿರವನ್ನು ಕತ್ತರಿಸಿತು. ನನ್ನ ಮೈದುನ ಲಕ್ಷ್ಮಣ ಆ ರಾವಣನ ಪುತ್ರನನ್ನು ಸಂಹರಿಸಿದ್ದು ನನಗೆ ಸಂತೋಷವನ್ನು ಉಂಟು ಮಾಡಿದೆ. ಲಕ್ಷ್ಮಣ ತನ್ನ ಪರಾಕ್ರಮಕ್ಕೆ ತಕ್ಕಂತೆ ಅತಿಕಾಯನಂಥ ದೈತ್ಯನನ್ನು ಸಂಹರಿಸಿದ. ಲಕ್ಷ್ಮಣನಿಂದ ರಾವಣನ ಪುತ್ರ ವಧೆಯಾದಂತೆ ನನ್ನ ಸ್ವಾಮಿಯಿಂದ ಆ ರಾವಣನ ವಧೆಯಾಗಬೇಕು. ಆಗುತ್ತದೆ ಸೀತೆ, ಖಂಡಿತವಾಗಿಯೂ ಆಗುತ್ತದೆ. ಭಟರೇ, ನೀವು ಲಂಕೆಯನ್ನು ಜಾಗರೂಕತೆಯಿಂದ ರಕ್ಷಿಸಬೇಕು. ಅಪ್ಪಣೆ ಪ್ರಭು. ಹಾಗೆಯೇ ಆ ಅಶೋಕವನವನ್ನು ಅತಿ ಹೆಚ್ಚು ಎಚ್ಚರಿಕೆಯಿಂದ ರಕ್ಷಿಸಬೇಕು. ಅಲ್ಲಿ ಯಾರೂ ಪ್ರವೇಶಿಸಕೂಡದು. ಯಾರಾದರೂ ಪ್ರವೇಶಿಸಿದರೆ ಅವರು ಏಕೆ ಅಲ್ಲಿಗೆ ಬಂದರು ಎನ್ನುವ ವಿಷಯವನ್ನು ನನಗೆ ತಿಳಿಸಬೇಕು. ಖಂಡಿತ ತಿಳಿಸುತ್ತೇವೆ ಪ್ರಭು. ಹಾಗೆಯೇ ಸೈನಿಕರ ಶಿಬಿರವನ್ನು ಹಗಲು ರಾತ್ರಿ ನಿರಂತರವಾಗಿ ಕಾವಲು ಕಾಯುವಂತೆ ನಿಮ್ಮ ಸಹವರ್ತಿಗಳಿಗೆ ಕಟ್ಟುನಿಟ್ಟಾಗಿ ತಿಳಿಸಿ. ಖಂಡಿತ ತಿಳಿಸುತ್ತೇವೆ ಪ್ರಭು. ವಾನರ ಸೈನ್ಯವನ್ನು ಉಪೇಕ್ಷಿಸಬಾರದು. ಅವರ ಚಲನವಲನಗಳ ಮೇಲೆ ಗಮನವಿರಲಿ. ಆ ವಾನರರೇನಾದರೂ ಮುಖ್ಯ ದ್ವಾರದ ಬಳಿ ಬಂದು ನಗರ ಪ್ರವೇಶ ಮಾಡುವ ಸೂಚನೆ ಕಂಡು ಬಂದರೆ ಕೂಡಲೇ ಅವರನ್ನು ತಡೆಯಬೇಕು ಮತ್ತು ಆ ವಿಷಯವನ್ನು ನನಗೂ ತಿಳಿಸಬೇಕು. ಹಾಗೇ ಆಗಲಿ ಪ್ರಭು. ಹೊರಡಿ. ನನ್ನ ಆದೇಶವನ್ನು ನಿಮ್ಮ ನಾಯಕರುಗಳಿಗೆ ತಿಳಿಸಿ ಕೂಡಲೇ ಕಾರ್ಯೋನ್ಮುಖರಾಗುವಂತೆ ಹೇಳಿ. ಅಪ್ಪಣೆ ಪ್ರಭು.